ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು 12ನೇ ಪಾಠವನ್ನು ನೋಡಿದ್ದೇವೆ. ಈಗ ನಾವು 13ನೇ ಪಾಠಕ್ಕೆ ಆರಂಭ ಮಾಡುವುದಿದೆ. 13ನೇ ಪಾಠದ ಹೆಸರೇನಿದೆ ನೋಡ್ರಿ, ತ್ರಿಕೋನದ ಏಕರೂಪತೆ. ತ್ರಿಕೋನಗಳ ಏಕರೂಪತೆ ಇದರ ಹೆಸರಿದೆ. ಮೊದಲಾಗಿ ತ್ರಿಕೋನ ಎಂದರೆ ಏನು ನೋಡ್ರಿ. ತ್ರಿಕೋನ ಎಂದರೆ ಏನಿರುವುದು, 3 ಭುಜಗಳು 3 ಶಿರೋಬಂದಿಗಳು ಇರುವ ಒಂದು ಬಂಧಿಸ್ತ ಆಕೃತಿ. ಬಂಧಿಸ್ತ ಅಂದರೆ ಇದು ಬಂದ್ ಇರಬೇಕು, ಹೀಗೆ ಇರಬಾರ್ದು. ಇಲ್ಲಿ ನೋಡ್ರಿ, ಈ ಭುಜ ಇಲ್ಲಿ ಖಾಲಿ ಇದೆ, ಹಾಗೆ ಇರಬಾರ್ದು. ಬಂಧಿಸ್ತ ಆಕೃತಿ, 3 ಭುಜಗಳಿರಬೇಕು. 3 ಭುಜಗಳಿವೆ, 1 2 3 ಮತ್ತು 3 ಶಿರೋಬಿಂದುಗಳು, 1 2 3, ಹೀಗೆ 3 ಶಿರೋಬಿಂದುವಿದ್ದ ಬಂಧಿಸ್ತ ಆಕೃತಿಗೆ ಏನು ಕರೆಯುತ್ತೇವೆ ನಾವು, ತ್ರಿಕೋನಗಳು ಎಂದು ಕರೆಯುತ್ತೇವೆ. ಏಕರೂಪ ಎಂದರೆ ಸಮಾನ ಅಳತೆಯು. ಈಗ ಮೊದಲಾಗಿ ಸ್ವಲ್ಪ ನೆನಪಿಸಿರಿ ಎಂದು ಹೇಳಲಾಗಿದೆ ನೋಡ್ರಿ. ಡಿಇಯ ಎದುರಿನ ಕೋನ ಯಾವುದಿದೆ? ಡಿಇಯ ಎದುರಿನ ಕೋನ ಯಾವುದಿದೆ? ಆ್ಯಂಗಲ್ ಎಫ್. ಇದು ಡಿ ಎದುರಿನ ಕೋನವಾಗಿದೆ. ಆ್ಯಂಗಲ್ ಇ, ಇದು ಯಾವ ಭುಜದ ಎದುರಿನ ಕೋನವಾಗಿದೆ? ಯಾವ ಭುಜದ ಎದುರು? ಆ್ಯಂಗಲ್ ಇ. ಇದರ ಮುಂದಿನ ಭುಜ ಇದೆ ಎದುರಿನ ನೋಡ್ರಿ, ಯಾವ ಭುಜ ಇದು ಕಾಣಿಸುತ್ತದೆ? ಇಲ್ಲಿ ಡಿ ಎಫ್ ಕಾಣಿಸುತ್ತದೆ. ಅದರ ಸಲುವಾಗಿ ಇದರ ಉತ್ತರ ಡಿ ಎಫ್ ಆಗ್ಬೋದು. ನಂತರ ಮೂರನೇದು ನೋಡಿ, ಭುಜ ಡಿ ಇ ಮತ್ತು ಡಿ ಎಫ್ ಇವುಗಳಿಂದ ಸಮವಿಷ್ಟವಾದ ಕೋನ ಯಾವುದೇ? ಭುಜ ಡಿ ಇ ನೋಡ್ರಿ, ಭುಜ ಡಿ ಇ ಮತ್ತು ಈ ಡಿ ಎಫ್, ಡಿ ಇ ಮತ್ತು ಡಿ ಎಫ್ ಇವುಗಳಲ್ಲಿ ಯಾವ ಕೋನ ಕಾಣಿಸುತ್ತದೆ? ಆ್ಯಂಗಲ್ ಡಿ. ಅದರ ಸಲುವಾಗಿ ಇದರ ಉತ್ತರ ಏನು ಬರುತ್ತೆ? ಆ್ಯಂಗಲ್ ಡಿ ಬರುತ್ತೆ. ಈಗ ಆ್ಯಂಗಲ್ ಇ ಮತ್ತು ಆ್ಯಂಗಲ್ ಎಫ್ ನಡುವಿನ ಸಮಾವಿಷ್ಟ ಭುಜ ಯಾವುದು? ಆ್ಯಂಗಲ್ ಇ ಇಲ್ಲಿದೆ, ಆ್ಯಂಗಲ್ ಎಫ್ ಇಲ್ಲಿದೆ. ಅವುಗಳ ಸಮಾವಿಷ್ಟ ಭುಜ ಯಾವುದು? ಇ ಎಫ್. ಭುಜ ಇ ಎಫ್ ಆಗೋದು. ಈ ಭುಜ ಡಿ ಇ ಹೊಂದಿಕೊಂಡ ಕೋನ ಯಾವುದು? ಭುಜ ಡಿ ಇಗೆ ಹೊಂದಿಕೊಂಡ ಕೋನ ಯಾವುದು ನೋಡಿರಿ? ಭುಜ ಡಿ ಇಗೆ ಹೊಂದಿಕೊಂಡ ಕೋನಗಳು ಯಾವು? ಆ್ಯಂಗಲ್ ಡಿ ಮತ್ತು ಆ್ಯಂಗಲ್ ಇ. ಈ ಪ್ರಕಾರವಾಗಿ ನಮಗೆ ಈ ಪ್ರಶ್ನೆಗಳ ಉತ್ತರವನ್ನು ಬರೆಯಲು ಬರುವುದು. ಈಗ ಏಕರೂಪ ಆಕೃತಿಗಳೆಂದರೇನು ಕೊಡಲಾಗಿದೆ. ಏಕರೂಪ ಆಕೃತಿಗಳೆಂದರೇನು? ಯಾವಾಗ ಒಂದು ಆಕೃತಿ ಇದೆ, ಉದಾಹರಣೆಗೆ ಒಂದು ಆಕೃತಿ ಇದೆ, ಅದರಲ್ಲಿಯ ಎಲ್ಲ ಕೋನಗಳಿರಲಿ, ಇಲ್ಲವೇ ಎಲ್ಲ ಯಾವ ಭುಜಗಳಿರಲಿ, ಒಂದು ಪರಸ್ಪರಕ್ಕೆ ಸಮಾನ ಅಳತೆ ಇದ್ದರೆ ಆಗ ಸಮಾನ ಅಳತೆ ಅಂದರೆ ಹೊಂದಿಕೊಳ್ಳುವುದು ಹಾಗೆ ಇದ್ದರೆ ಆಗ ಎರಡು ಆಕೃತಿಗಳಿಗೆ ಏಕರೂಪ ಆಕೃತಿಗಳು ಎಂದು ಕರೆಯುತ್ತಾರೆ. ಆಕೃತಿಗಳೆಂದಿದ್ದಾರೆ ಯಾವುದೇ ಆಕೃತಿ ಇರ್ಬೋದು, ಕೋನ ಇರ್ಬೋದು, ತ್ರಿಕೋನ ಇರ್ಬೋದು, ಚೌಕೋನವಿರ್ಬೋದು, ಇಲ್ಲವೇ ಯಾವುದೇ ಕೋನ ಇರ್ಬೋದು, ಯಾವುದೇ ಆಕೃತಿ ಇರ್ಬೋದು. ಆಗ ಒಂದು ವೇಳೆ ಒಂದಕ್ಕೊಂದು ಒಂದರ ಪರಸ್ಪರಕ್ಕೆ ಹೊಂದಿಕೊಳ್ಳುತ್ತಿದ್ದರೆ ಆಗ ಅದನ್ನು ನಾವೇನಂತ ಕರೆಯುತ್ತೇವೆ? ಏಕರೂಪ ಆಕೃತಿಗಳೆಂದು ಕರೆಯುತ್ತೇವೆ. ಯಾವ ರೇಖಾಖಂಡದ ಉದ್ದಳತೆ ಸಮಾನವಿರುತ್ತದೆ ಆ ರೇಖಾಖಂಡಗಳು ಏಕರೂಪ. ರೇಖಾಖಂಡ ಇದೆ, ಉದಾಹರಣೆ ರೇಖಾಖಂಡ ಎಂದರೆ ನಾವು 1ನೇ ಪಾಠದಲ್ಲಿ ನೋಡಿದೆ. ಒಂದು ವೇಳೆ ಅವುಗಳ ಉದ್ದಳತೆಗಳು ಸಮಾನ ಇದ್ದರೆ ಆ ರೇಖಾಖಂಡಗಳು ಕೂಡ ಅಲ್ಲಿ ಏಕರೂಪ ಆಗುವು. ಮತ್ತು ಒಂದು ವೇಳೆ ಕೋನಗಳಿದ್ದರೆ ಆ ಕೋನಗಳ ಅಳತೆಗಳು ಸಮಾನವಿದ್ದರೆ ಆ ಕೋನಗಳು ಏನಾಗುವು ಎಂದರೆ ಏಕರೂಪ ಆಗುವು. ಈಗ ಏಕರೂಪತೆಯ ಒಂದು ಉತ್ತಮ ಉದಾಹರಣೆ ನೋಡ್ರಿ, ನಮ್ಮ ಎರಡು ಕೈಗಳಲ್ಲಿ ಬೆರಳುಗಳನ್ನು ಒಂದರ ಮೇಲೆ ಒಂದು ಇಡಿ, ಪ್ರತಿಯೊಂದಕ್ಕೆ ಒಂದು ಸಮಾನವಾಗುವುದು. ಎಂದರೆ ಇವೆರಡು ಕೈಗಳ ಬೆರಳುಗಳಾಗಿವೆ, ಇವು ಏಕರೂಪ ಆಗಿವೆ. ಒಂದು ವೇಳೆ ನೀವು ಹೆಬ್ಬೆರಳನ್ನು ಕಿರಿಬೆರಳ ಮೇಲೆ ಇಟ್ಟರೆ ಅದು ಸಮಾನವಾಗುವುದು ಇಲ್ಲ. ಎಂದರೆ ಒಂದಕ್ಕೊಂದು ಇದರಲ್ಲಿಯ ಒಂದನೇ ಬೆರಳು ಮೊದಲನೇ ಯಾವ ಇದು ಇರುತ್ತದೆ ಕೈ, ಅದರಲ್ಲಿಯ ಮೊದಲನೇ ಬೆರಳು ಮತ್ತು ಎರಡನೇದಲ್ಲಿಯ ಮೊದಲನೇ ಬೆರಳುವೇ ಏಕರೂಪವಾಗುವುದು. ಮತ್ತು ಮೊದಲನೇದಲ್ಲಿಯ ಮೊದಲನೇ ಮತ್ತು ಎರಡನೇದಲ್ಲಿಯ 5ನೇ ಹೀಗೆ ಏಕರೂಪವಾಗಲಿ. ಎಂದರೆ ಮೊದಲನೇದಕ್ಕೆ ಮೊದಲನೇದೇ ಏಕರೂಪ, ಎರಡನೇದಕ್ಕೆ ಎರಡನೇದೇ, ಮೂರನೇದಕ್ಕೆ ನಾಲ್ಕನೇದಕ್ಕೆ ನಾಲ್ಕನೇದೇ ಮತ್ತು ಐದನೇದಕ್ಕೆ ಐದನೇದೇ ಹೀಗೆ ಏಕರೂಪ ಆಗುತ್ತಿರುತ್ತವೆ. ತ್ರಿಕೋನಗಳಲ್ಲಿ ಕೂಡ ಹೀಗೆ ಇರುವುದು. ಒಂದು ವೇಳೆ ನಾನು ಇಲ್ಲಿ ತೆಗೆದಿದ್ದೇನೆ ABC ಮತ್ತು ಈ DF ಇವುಗಳಲ್ಲಿ ಎರಡು ಏಕರೂಪ ಇವೆ ಎಂದು ತಿಳಿದುಕೊಳ್ಳೋಣ. ಹಾಗೆ ಇಲ್ಲ ಆದರೆ ತಿಳಿದುಕೊಳ್ಳಿರಿ. ಈಗ ABC ಮತ್ತು ಈ DEF ಇಲ್ಲಿ ಏಕರೂಪವಿದೆ. ಏಕರೂಪವಿದ್ದರೆ AB ಏಕರೂಪ DE, BC ಏಕರೂಪ EF ಮತ್ತು AC ಏಕರೂಪ DF ಹೀಗೆ ಆಗುವುದು. ಆಗ ಇಲ್ಲಿ AC ಏಕರೂಪ DF ಇದೆ ಎಂದರೆ ಇಲ್ಲಿ ಏನಿದೆ ಅಂದರೆ ಒಂದಕ್ಕೆ ಒಂದು ಸಂಗತಿ ಇರಬೇಕು, ಆಗ ತಾನೇ ಏಕರೂಪವು ಎಂದರೆ ತಿಳಿಯುತ್ತದೆ. ಇಲ್ಲಿ ನೋಡಿರಿ, AC ಏಕರೂಪ DF ಇರಬೇಕು, BC ಏಕರೂಪ EF ಇರಬೇಕು, AB ಏಕರೂಪ DEನೇ ಇರಬೇಕು. ಆಗ ಅವು ಸಂಗತಕ್ಕೆ ಸಂಗತ ಎಂದರೆ ಬಲಬದಿಗೆ ಬಲಬದಿ, ಎಡಬದಿಗೆ ಎಡಬದಿ, ಕೆಳಗಿನಕ್ಕೆ ಕೆಳಗಿನ ಹೀಗೆ ಏಕರೂಪವಾದರೆ ಮಾತ್ರ ಆ ತ್ರಿಕೋನಗಳಲ್ಲಿ ಏಕರೂಪ ಆಗುವು. ನಾವು ಬರೆಯುವಾಗ ಕೂಡ ಲಕ್ಷ್ಯಪೂರ್ವಕವಾಗಿ ಬರೆಯಬೇಕು. ತ್ರಿಕೋನ ABC ಏಕರೂಪ, ತ್ರಿಕೋನ ABC ಏಕರೂಪ ಚಿಹ್ನೆ ನೋಡ್ರಿ ಈ ಪ್ರಕಾರವಾಗಿದೆ. ಈ ಪ್ರಕಾರವಾಗಿ ಏಕರೂಪ ಚಿಹ್ನೆ ಇದೆ, ನೀವು ನೋಡಿರ್ಬೋದು 7ನೇ ರೀತಿಯಲ್ಲಿ ಈ ಪ್ರಕಾರವಾಗಿ ಮಾಡಿ ಈ ಪ್ರಕಾರವಾಗಿ ಇದೆ. ತ್ರಿಕೋನ ABC ಏಕರೂಪ, ತ್ರಿಕೋನ DEF ಹೀಗೆ ಬರೀಬೇಕು. ಇಲ್ಲಿ ಡಿಗೆ ಏಕರೂಪ ABನೇ ಇರಬೇಕು, BCಗೆ ಏಕರೂಪ EFನೇ ಇರಬೇಕು ಮತ್ತು ACಗೆ ಏಕರೂಪ DFನೇ ಇರಬೇಕು. ಆಗ ಮಾತ್ರ ನಾವು ಹೆಸರುಗಳನ್ನು ಬರೆಯುವಾಗ ಸೀರಿಯಲ್ ಆಗಿ ಬರಬೇಕು. ಇದರಿಂದ ನಮಗೆ ಅಲ್ಲಿ ತಿಳಿಯುತ್ತದೆ ಮತ್ತು ಪೇಪರ್ನಲ್ಲಿ ಮಾರ್ಕ್ ಕೂಡ ನಮಗೆ ದೊರೆಯುತ್ತವೆ. ಈ ಪ್ರಕಾರವಾಗಿ ನಾವು ಇಲ್ಲಿ ಸ್ವಲ್ಪ ನೆನಪಿಸಿಗಳನ್ನು ನೋಡಿದ್ದೇವೆ. ಇಲ್ಲಿ ನನಗೆ ಸ್ವಲ್ಪ ವೇಳೆ ಇಲ್ಲ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಸಂಕಲ್ಪನೆಗಳನ್ನು ಹೇಳುತ್ತೇನೆ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.